ಉಪಕದನದಲ್ಲಿ ಅಹಿಂದ ಓಟು ವಾಪಸ್ ಆಗಿದೆ. ಗೆಲುವಿನ ಅಂತರ ಹೆಚ್ಚಿಸುವುದಕ್ಕೆ ತಂಡ ಭಾರಿ ಪರಿಶ್ರಮವನ್ನ ಪಟ್ಟಿತು. ಶಿಗ್ಗಾವಿಯಲ್ಲೂ ಕೂಡ ಅಹಿಂದ ತಂತ್ರ ಮಾಡಿ ಗೆದ್ದಿದ್ವಿ. ಈಗ ಕಾಂಗ್ರೆಸ್ ಗೆಲ್ಲೋಕೆ ಅಹಿಂದ ಮತ ಕಾಪಾಡಬೇಕು. 2028ರಲ್ಲಿ ಅಹಿಂದ ಮತ ಒಗ್ಗೂಡಿಸುವ ಸವಾಲಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದ ಉಪಚುನಾವಣೆ ವಿಚಾರವಾಗಿ ದಾವಣಗೆರೆಯಲ್ಲಿ ಕೆಲವೊಂದಿಷ್ಟು ವಿಚಿತ್ರವಾದಂತಹ ಘಟನೆಗಳು ನಡೆಯಿತು. ಅಲ್ಲಿ ಟಿಕೆಟ್ ವಿಚಾರವಾಗಿ ಹಲವು ಗೊಂದಲಗಳು ಸೃಷ್ಟಿಯಾಗಿತ್ತು. ಹಾಗಾಗಿ ಅಹಿಂದ ವೋಟುಗಳ ಬಗ್ಗೆ ಹಲವು ಅನುಮಾನಗಳು ನಿನ್ನೆ ಇದ್ದಂತ ಕೆಲವೊಂದಿಷ್ಟು ಅನುಮಾನಗಳಿತ್ತು. ಅಹಿಂದ ಓಟಿನಲ್ಲಿ ಏರುಪೇರಾಗತ್ತಾ ಅನ್ನುವಂಥದ್ದು. ಇದರ ಬೆನ್ನಲ್ಲೇ ಈಗ ಉಪಕದನದಲ್ಲಿ ಅಹಿಂದ ಓಟ್ ವಾಪಸ್ ಆಗಿದೆ. ಗೆಲುವಿನ ಅಂತರ ಹೆಚ್ಚಿಸಿಕೊಳ್ಳೋದಕ್ಕೆ ನಮ್ಮ ತಂಡ ಮುಂದಿನ ದಿನಗಳಲ್ಲಿ ಪರಿಶ್ರಮವನ್ನ ಪಡಲೇಬೇಕು. ಶಿಗ್ಗಾವಿಯಲ್ಲೂ ಕೂಡ ಅಹಿಂದ ತಂತ್ರವನ್ನ ಮಾಡಿ ನಾವು ಗೆದ್ದಿದ್ವಿ. ಈಗ ಕಾಂಗ್ರೆಸ್ ಗೆಲ್ಲೋದಕ್ಕೆ ಅಹಿಂದ ಮತವನ್ನ ಕಾಪಾಡಬೇಕು ಅನ್ನುವಂತ ಮಾತುಗಳನ್ನ ಆಡಿದ್ದಾರೆ. ಶಿಗ್ಗಾವಿಯಲ್ಲಿ ಅಹಿಂದ ಮತಗಳೇ ನಮ್ಮ ಕೈ ಹಿಡಿದಿದ್ವು. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗೂ ಕೂಡ ಅಹಿಂದ ಓಟುಗಳು ಬೇಕೇ ಬೇಕು. ದಾವಣಗೆರೆ ಸೀಮಿತವಾಗಿ ನೋಡುವುದು ಬೇಕಿಲ್ಲ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು. ಇಲ್ಲಿ ಅವರ ಹೇಳಿಕೆಯಲ್ಲಿ ಅರ್ಥವಾಗ್ತಿರೋದು ಏನು ಅಂತಂದ್ರೆ ಅಹಿಂದ ವೋಟುಗಳು ಅವರ ಒಂದು ಪಕ್ಷದ ಗೆಲುವಿಗೆ ಎಷ್ಟು ಮುಖ್ಯ ಅನ್ನೋದನ್ನ ಅವರು ಮಾತುಗಳ ಮೂಲಕ ಹೇಳ್ತಿದ್ದಾರೆ.